ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆರಂಭ ಆಗಿದೆ. ಪ್ರತಿ ಗಣತಿದಾರನಿಗೆ ಒಟ್ಟು 300 ಮನೆಗಳ ನಿಗದಿ ಮಾಡಲಾಗಿದೆ. ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಇವತ್ತಿನಿಂದ ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭ. ಪ್ರತಿ ಗಣತಿದಾರನಿಗೆ ಒಟ್ಟು 300 ಮನೆಗಳ ಗಣತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತಿನಿಂದ ಒಟ್ಟು 14 ದಿನಗಳ ಕಾಲ ಸಮೀಕ್ಷೆ ನಡೆಯುತ್ತೆ. ಇದೇ ಅವಧಿಯಲ್ಲಿ ಸಮೀಕ್ಷೆ ಮುಕ್ತಾಯಗೊಳ್ಳಬೇಕು. ಒಂದು ಮನೆಯ ಗಣತಿಗೆ 1 ಗಂಟೆ ಕಾಲ ಕೊಡಲೇಬೇಕು. ಕನಿಷ್ಠ ಅರ್ಧ ಗಂಟೆಯಿಂದ 1 ಗಂಟೆ ಕಾಲ ಬೇಕೇ ಬೇಕು. ಒಟ್ಟು 60 ಪ್ರಶ್ನೆಗಳ ಪೈಕಿ 60 ಪ್ರಶ್ನೆಗಳನ್ನು ಕೂಡ ಕೇಳಲೇಬೇಕು. ಮನೆಯ ಪ್ರತಿ ಸದಸ್ಯರಿಗೂ ಕೂಡ ಪ್ರತ್ಯೇಕವಾಗಿ ಕೇಳಿ ಬರೆದುಕೊಳ್ಳಿ. 20 ಪ್ರಶ್ನೆಗಳನ್ನು ಕುಟುಂಬದ ಯಾರಾದರೂ ಒಬ್ಬರನ್ನ ಕೇಳಿ. ಒಟ್ಟಾರೆಯಾಗಿ 60 ಪ್ರಶ್ನೆಗಳಿದೆ ಸಮೀಕ್ಷೆಯಲ್ಲಿ. ಈ 60 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕು. ಇವತ್ತಿನಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಜಾತಿ ಆಧಾರಿತ ಸಮೀಕ್ಷೆ ಇದು. ಒಬ್ಬ ಗಣತಿದಾರನಿಗೆ 30 ಮನೆಗಳು ಫರ್ ಡೇ, ಒಂದು ದಿನದಲ್ಲಿ 30 ಮನೆಗಳನ್ನು 300 ಮನೆಗಳನ್ನು ರೀಚ್ ಮಾಡಬೇಕು ಅಂತ. ಅದರ ಅರ್ಥ ಮುಂದಿನ 14 ದಿನಗಳಲ್ಲಿ ಈ ಗಣತಿಯನ್ನು ಕಂಪ್ಲೀಟ್ ಮಾಡಬೇಕು. ಆದರೆ ಒಂದು ತೊಡಕಿದೆ. ಪ್ರಾಕ್ಟಿಕಲಿ ತೊಡಕು ಏನು ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಆಗಿ ಏನು ತೊಡಕು ಅಂತ ಹೇಳಿದ್ರೆ, ಆನ್ ಪೇಪರಲ್ಲಿ ಒಂದು ದಿನಕ್ಕೆ 300 ಮನೆ ಅಂತ ಹೇಳೋದು ಸುಲಭ. ಬಟ್ ಪ್ರಾಕ್ಟಿಕಲಿ ಆಗುತ್ತಾ ಅಂದರೆ ಆಗಲ್ಲ. ಇದ್ರ ಜೊತೆಗೆ ಒಂದು ಮನೆಯ ಗಣತಿಗೆ 1 ಗಂಟೆ ಅಂತ ಟೈಮ್ ಕೊಟ್ಟಿದ್ದಾರೆ. 1 ಗಂಟೆ ಅದಷ್ಟ 1 ಗಂಟೆಯಲ್ಲಿ ಆಗಿಬಿಡುತ್ತಾ ಅನ್ನುವ ಪ್ರಶ್ನೆ ಇದೆ. ಅದಕ್ಕಿಂತ ಬೇಗ ಮುಗಿದ್ರೆ ಓಕೆ, ಲೇಟ್ ಆದರೆ ಏನು ಕತೆ? ಇದ್ರ ಜೊತೆಗೆ ನೋಡಿ, ಕುಟುಂಬದಲ್ಲಿ ಸದಸ್ಯರು ಹೆಚ್ಚಾಗಿದ್ದರೆ ಸಮಯ ಬೇಕು. ಇನ್ನು ಪ್ರತ್ಯೇಕವಾಗಿ ಕೇಳಬೇಕಂತೆ, ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕೇಳೋದು ಅಂತ ಹೇಳಿದ್ರೆ ಟೈಮ್ ಸಾಕಾಗುತ್ತಾ ಅನ್ನುವ ಪ್ರಶ್ನೆ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಆನ್ ಪೇಪರ್ನಲ್ಲಿ ಇವ್ರು ಕೊಟ್ಟಿರುವಂತಹ ಗೈಡ್ಲೈನ್ಸ್ ಓಕೆ, ಬಟ್ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗುತ್ತಾ ಫರ್ ಡೇ 300 ಮನೆ ಅಂತ ಹೇಳಿದ್ರೆ? ಎಸ್ ಮಹೇಶ್, ಈಗಾಗಲೇ ಒಂದಿಷ್ಟು ಗೊಂದಲ ಕೂಡ ಇವತ್ತಿನಿಂದ ಬೆಂಗಳೂರಿನಲ್ಲಿ ಸಮೀಕ್ಷೆ ಕೂಡ ಪ್ರಾರಂಭವಾಗುತ್ತಿದೆ. ಅದರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಕೂಡ ಮೊದಲನೇ ದಿನದಿಂದನೇ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದಿಷ್ಟು ಶಿಕ್ಷಕರು ಆರೋಪ ಮಾಡ್ತಿರ್ತಕ್ಕಂಥದ್ದು ಏನಂದ್ರೆ, ನಾವು ಹಾಕಿರುವಂತದ್ದು ಅಥವಾ ಅಪ್ಲೈ ಮಾಡಿರುವಂತ 10 ಕಾನ್ಸ್ಟಿಟ್ಯೂನ್ಸಿಗಳೇನಿದೆ ಇದನ್ನ ಹೊರತುಪಡಿಸಿ ನಮಗೆ ಬೇರೆ ಬೇರೆ ಕಡೆ ಡಿಪಾರ್ಟ್ ಮಾಡಲಾಗಿದೆ. ಅಲ್ಲಿಗೆ ಹೋಗೋದಕ್ಕೆ ನಮಗೆ ಬಹಳ ಸಮಸ್ಯೆಗಳು ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ನಮಗೆ ಸುಮಾರು ಕನಿಷ್ಠ ಅಂದ್ರೂ 2 ರಿಂದ 3 ಗಂಟೆಗಳು ತೆಗೆದುಕೊಳ್ಳುತ್ತೆ. ನಾವು ಯಾವ ರೀತಿಯಾಗಿ ಅಲ್ಲಿಗೆ ಟ್ರಾವೆಲ್ ಮಾಡಿ ಅಲ್ಲಿ ಸಮೀಕ್ಷೆ ಮಾಡೋದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಇವತ್ತು ಹಾಕಿ ಬಿಬಿಎಂಪಿ ಕಚೇರಿ ಎದುರುಗಡೆ ಅಲ್ಲೇ ಮನವಿ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾದ್ರು. ಅದನ್ನ ಹೊರತುಪಡಿಸದಂತೆ ಈಗಾಗಲೇ ನೀವು ಹೇಳದಂತೆ ಒಂದಿಷ್ಟು ಗೊಂದಲ ಕೂಡ ಇದೆ ಈ ಸಮೀಕ್ಷೆಯಲ್ಲಿ. ಈಗಾಗಲೇ ಏನು 60 ಪ್ರಶ್ನೆಗಳು ಅಂತ ಇದೆ. ಆ 60 ಪ್ರಶ್ನೆಗಳಲ್ಲಿ 40 ಪ್ರಶ್ನೆಗಳು ಪ್ರತ್ಯೇಕವಾಗಿ ಮನೆಯಲ್ಲಿ, ಫಾರ್ ಎಕ್ಸಾಂಪಲ್ ಮನೆಯಲ್ಲಿ 5 ಜನ ವ್ಯಕ್ತಿಗಳಿದ್ರು ಕೂಡ ಆ 5 ಜನಕ್ಕೂ ಕೂಡ ಪ್ರತ್ಯೇಕವಾಗಿ 40 ಪ್ರಶ್ನೆ ಆನ್ ಈಚ್ ಮೆಂಬರ್ ಕೇಳಬೇಕಾಗಿರುತ್ತೆ. ಇನ್ನು ಉಳಿದಂತ 20 ಪ್ರಶ್ನೆ ಕುಟುಂಬ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಕೇಳಬಹುದು. ಈ ರೀತಿಯಾಗಿ ಒಂದು ವೇಳೆ ಏನಾದ್ರೂ ಒಂದು ಕುಟುಂಬದಲ್ಲಿ 5 ಸದಸ್ಯರೇನಾದ್ರೂ ಇದ್ರೆ 220 ನಿಮಿಷಗಳು ಒಟ್ಟಾರೆಯಾಗಿ ತೆಗೆದುಕೊಳ್ಳುತ್ತೆ. ಸುಮಾರು 3.5 ಗಂಟೆ ತೆಗೆದುಕೊಳ್ಳುತ್ತದೆ ಒಂದು ಮನೆಗೆ ಸಮೀಕ್ಷೆಗೆ ಹೋದ್ರೆ 5 ಜನ ಇದ್ರೆ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿದ್ರೆ. ಒಟ್ಟಾರೆ ನಮಗೊಂದು ಗೈಡ್ ಲೈನ್ ಏನ್ ಕೊಟ್ಟಿದ್ದಾರೆ, ಒಂದಿಷ್ಟು ದಿನದ ಒಳಗೆ ಮುಗಿಸಿ ಅಂತ ಹೇಳ್ತಕ್ಕಂಥದ್ದು, ಅದು ಬಹಳ ಕಷ್ಟದ ಕೆಲಸ ಅಂತ ಒಂದಿಷ್ಟು ಶಿಕ್ಷಕರು ಕೂಡ ಈಗಾಗಲೇ ಆರೋಪ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಹೇಶ್, ಓಕೆ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಸಮೀಕ್ಷೆ ಆರಂಭ ಆಗಿದೆ, ಮತ್ತೊಂದು ಕಡೆ ವಿಶೇಷ ಚೇತನರಿಗೂ ಕೂಡ ಸಮೀಕ್ಷೆಗೆ ನೇಮಿಸಿರುವಂಥದ್ದು. ವಿಶೇಷ ಚೇತನರನ್ನು ಕೂಡ ಸಮೀಕ್ಷೆಗೆ ನೇಮಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರಿಯಾಕ್ಟ್ ಮಾಡಿದ್ದಾರೆ. ಈ ಸಂಬಂಧ 900 ಮೆಡಿಕಲ್ ಪ್ರಕರಣಗಳು ಬಂದಿವೆ. ಸಂಜೆ ಒಳಗಡೆ ಎಲ್ಲ ಗೊಂದಲ ಬಗೆಹರಿಸ್ತೇವೆ. ಈಗಾಗಲೇ ಗಣತಿದಾರರಿಗೆ ತರಬೇತಿ ನೀಡಲಾಗಿದೆ. ಹೆಲ್ಪ್ ಲೈನ್ 24 ಗಂಟೆಯೂ ಕೂಡ ಕೆಲಸ ಮಾಡುತ್ತೆ. ಮೊದಲ ದಿನ ಸಣ್ಣ ಪುಟ್ಟ
ಗೊಂದಲ ಆಗಿದೆ. ಯಾಕಂದರೆ ಫಸ್ಟ್ ಡೇ ಅಲ್ವಾ, ಒಂದಿಷ್ಟು ಗೊಂದಲ ಇದ್ದೇ ಇರುತ್ತೆ ಅಂತ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೀವಿ, ಬಗೆಹರಿಸ್ತೀವಿ ಅನ್ನೋದು ಮಹೇಶ್ವರ ರಾವ್ ಅವರ ಹೇಳಿಕೆ. ಏನಂತ ಹೇಳಿದರೆ ಬಾಣಂತಿ ಮತ್ತು ಏನು ಲ್ಯಾಕ್ಟೇಟಿ ಮದರ್ ಚಿಕ್ಕ ಮಕ್ಕಳು ಪೇರೆಂಟ್ಸ್ ಎಲ್ಲ ನಾವು ಎಕ್ಸಾಮ್ ಮಾಡಬೇಕು. ಬಹುತೇಕ ಕನಿಷ್ಠ ಒಂದು 800ಕ್ಕಿಂತ 900ಕ್ಕಿಂತ ಕೇಸಸ್ ಇದೇ ಥರ ಬೇರೆ ಬೇರೆ ರೀತಿಯಿಂದ ಮೆಡಿಕಲ್ ಕೇಸಸ್ಸು ಇದೆಲ್ಲ ಬಂದು ನಾವು ಎಕ್ಸಾಮ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲರೂ ಯಾರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗಿದೆ. ಫಸ್ಟ್ ಡೇ, ಸೊ ಒಂದಿಷ್ಟು ಗೊಂದಲ ಇದ್ದೇ ಇರುತ್ತೆ. ಇದರ ನಡುವೆ ವಿಶೇಷ ಚೇತನರನ್ನೂ ಕೂಡ ಈ ಗಣತಿಗೆ ಬಳಕೆ ಮಾಡಲಾಗಿದೆ ಅನ್ನುವ ಆರೋಪ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ವರ ರಾವ್ ಅವರು ರಿಯಾಕ್ಟ್ ಮಾಡಿದರು, ಗೊಂದಲವನ್ನು ಬಗೆಹರಿಸ್ತೀವಿ ಅಂತ ಹೇಳಿ. ಬಾಣಂತಿ ಮತ್ತು ಏನು ಲ್ಯಾಕ್ಟೇಟಿ ಮದರ್ ಚಿಕ್ಕ ಮಕ್ಕಳು ಪೇರೆಂಟ್ಸ್ ಎಲ್ಲ ನಾವು ಎಕ್ಸಾಮ್ ಮಾಡಬೇಕು. ಬಹುತೇಕ ಕನಿಷ್ಠ ಒಂದು 800ಕ್ಕಿಂತ 900ಕ್ಕಿಂತ ಕೇಸಸ್ ಇದೇ ಥರ ಬೇರೆ ಬೇರೆ ರೀತಿಯಿಂದ ಮೆಡಿಕಲ್ ಕೇಸಸ್ಸು ಇದೆಲ್ಲ ಬಂದು ನಾವು ಎಕ್ಸಾಮ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲರೂ ಯಾರಿಗೆ ಎಕ್ಸಾಮ್ಷನ್ ಸಿಕ್ಕಿದೆ ಅವರು IPP ನನ್ನ ಮೆಕ್ಯಾನಿಸಮ್ ಇದೆ. IPP ನಮ್ಮ ಒಂದು ಡೆಪ್ಯೂಟಿ ಕಮಿಷನರ್ ರ್ಯಾಂಕ್ ಆಫೀಸರ್ನ ಇದನ್ನೇ ನೋಡಲಿಕ್ಕೆ ಇಟ್ಟಿದ್ದೀವಿ. ಹೆಚ್ಚು ಕಡಿಮೆ ಸ್ವಲ್ಪ ಜನರು ಇದ್ದರೂ ಸಹ ಅವ್ರನ್ನ ಬಿಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಆ ಥರ ಯಾರು ನಾವು ಸ್ಪಷ್ಟವಾಗಿ ಹೇಳಬೇಕು, ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು DCM ಅವರ ನಿರ್ದೇಶನ ಪ್ರಕಾರ ಈ ಸರ್ವೆ ನಡೀತಾ ಇದೆ. ಯಾರು ನಾವು ಇದನ್ನು ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ಯಾರು ಇಷ್ಟುವರೆಗೆ ಹೇಳಲಿಲ್ಲ. ವಿಶೇಷ ಸಂಗತಿ ಏನಂತ ಹೇಳಿದರೆ, ಏನಾದರೂ ಆಫೀಸ್ ನಡೀಲಾ ಇದ್ದರೆ 1 ಅಥವಾ 2 ಜನರಿಗೆ ಮಾತ್ರ ಎಕ್ಸಾಮ್ಷನ್ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಹೊರತುಪಡಿಸಿ ಕಂಪ್ಲೀಟ್ ಕೋಆಪರೇಷನ್ ಎಲ್ಲ ರೀತಿಯಿಂದ ಎಲ್ಲ ಇಲಾಖೆಯಿಂದ ನಮಗೆ ಸಿಗ್ತಾ ಇದೆ. ಅದಕ್ಕೆ ಈ ಇದು ಸರ್ವೆ ಸರಿಯಾಗಿ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳಿಬಿಟ್ಟು ನಾವು ಭಾವಿಸುತ್ತೇವೆ. ಒಂದು ಕಡೆ ಇವತ್ತಿನಿಂದ ಗಣತಿ ಆರಂಭ ಆಗಿದೆ, ಮತ್ತೊಂದು ಕಡೆ ಗಣತಿದಾರರಿಗೆ DK ಶಿವಕುಮಾರ್ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮೊದಲು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಹಾಕಬೇಕು, ಜನಸಂಖ್ಯೆಯೇ ಬಹಳ ಮುಖ್ಯ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1 ಗಂಟೆ ಸಮಯ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಟೂ ಮಚ್ ಕ್ವಶನ್ಸ್ ಕೇಳಬೇಡಿ ಅಂತ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಬೇಡಿ, ಯಾಕೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ದೀರಾ ಅಂತ. ಅದ್ಯಾಕೆ DK ಶಿವಕುಮಾರ್ ಅವರು ಈ ಪ್ರಶ್ನೆಯನ್ನು ಕೇಳಿದ್ರೋ ಗೊತ್ತಿಲ್ಲ. ಸರ್ಕಾರದ ಭಾಗವಾಗಿರುವಂಥ DK ಶಿವಕುಮಾರ್ ಅವರು ಈಗ ಯಾಕೆ ಸಲಹೆ ಕೊಡ್ತಾ ಇದ್ದಾರೆ? ಸರ್ಕಾರ ಅವರದ್ದೇ ತಾನೇ, ಈಗ ಸಲಹೆ ಕೊಡುವ ಅವಶ್ಯಕತೆ ಏನಿದೆ? ಸಾಕಷ್ಟು ಪ್ರಶ್ನೆಗಳನ್ನು ಕೇಳಬೇಡಿ ಅಂತ ಹೇಳಿದ್ರೆ ಆ ಪ್ರಶ್ನೆಗಳಿಗೆ ಓಕೆ ಅಂತ ಹೇಳಿದ್ಯಾರು? ಸರ್ಕಾರ. ಹಾಗಾದ್ರೆ DK ಶಿವಕುಮಾರ್ ಅವರು ಮೊದಲೇ ಈ ಪ್ರಶ್ನೆಗಳನ್ನು ನೋಡಿರ್ಲಿಲ್ವಾ? ಈ ಪ್ರಶ್ನೆ ಕೂಡ ಕಾಡುತ್ತೆ. ಇವತ್ತು ಬೆಂಗಳೂರಲ್ಲಿ ಗಣತಿ ಆರಂಭವಾಯಿತು. ಅದೇ ರೀತಿಯಾಗಿ DK ಶಿವಕುಮಾರ್ ಅವರ ಮನೆಗೂ ಕೂಡ ಗಣತಿದಾರರು ಹೋಗಿದ್ರು. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರಂತೆ. ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನೋಡಿ. ನನ್ನ ಮನೆ ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನ ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂತ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೆ. ಸರ್, ಹೆಚ್ಚು ಕ್ವಶನ್ ಇತ್ತು, ಅದು ಸಹಜವಾಗಿ ಸರಳೀಕರಣ ಮಾಡಬೇಕು ಅನ್ನುವಂಥದ್ದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಂ ನೋಡಿದ್ದು, ನನಗೆ ಕ್ವಶನ್ಸ್ ನಾನು ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದ್ರು ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ
ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ಹಾಗೆ ಕೇಳ್ತಾವ್ರೆ, ಇಲ್ಲಿ ನಾ ಕೋಳಿ ಸಾಕೊಂಡಿದ್ದೀನ ಎಲ್ಲಿ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ಇವತ್ತಿಂದ ಬೆಂಗಳೂರು ನಗರದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಗಮನಿಸ್ತಾ ಇದ್ವಿ ಇವತ್ತಿನಿಂದ ಬೆಂಗಳೂರಲ್ಲಿ ಸರ್ವೆ ಆರಂಭ ಆಗಿದೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ತುಂಬ ಪ್ರಶ್ನೆಗಳಿದೆ ಅಂತ ಹೇಳಿ. ಯಾಕೆ ಈ ಪ್ರಶ್ನೆಗಳು ಬಂತು ಅಂತಾರೆ ಅಂದರೆ ಸರ್ಕಾರದ ಭಾಗವಾಗಿ ಇದ್ಕೊಂಡು ಈ ಮೊದಲೇ ಪ್ರಶ್ನೆಗಳನ್ನು ನೋಡಿರ್ಲಿಲ್ವಾ, ಅಥವಾ ಈಗ ಈ ಪ್ರಶ್ನೆಗಳು ಜಾಸ್ತಿ ಆಯಿತು ಅಂತ ಹೇಳೋದ್ರ ಹಿಂದೆ ಏನಾದರೂ ರಾಜಕೀಯ ಉದ್ದೇಶ ಇದೆಯಾ ಅಂತ? ಮಹೇಶ್, ಸಹಜವಾಗಿ 60 ಪ್ರಶ್ನೆಗಳನ್ನ ಇಟ್ಕೊಂಡು ಈ ಒಂದು ಸಮೀಕ್ಷೆಯನ್ನ ಆರಂಭ ಮಾಡಿರುವಂತಹದ್ದು. ಹಿಂದುಳಿದ ಆಯೋಗ, ಶಾಶ್ವತ ಆಯೋಗ ಏನಿದೆ, ಅದೊಂದು ಸಪರೇಟ್ ಆದಂತಹ ಬಾಡಿ. ಅದಕ್ಕೆ ಪೂರ್ಣ ಪ್ರಮಾಣವಾದಂತಹ ಒಂದಿಷ್ಟು ಫ್ರೀ ಹ್ಯಾಂಡ್ ಅನ್ನ ಅವರಿಗೆ ಕೊಡಲಾಗಿತ್ತು. ಹಾಗಾಗಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅಂದಾಕ್ಷಣ ಎಲ್ಲ ಅಂದ್ರೆ ಇಡೀ ಫ್ಯಾಮಿಲಿ ಡೀಟೇಲ್ಸ್, ಚರಾಸ್ತಿ, ಸ್ಥಿರಾಸ್ತಿ, ಜೊತೆಗೆ ಅವರ ಕುಟುಂಬದ ಒಂದಿಷ್ಟು ಹಿನ್ನೆಲೆಗೆ ಅನೇಕ 10 ಹಲವು ಪ್ರಶ್ನೆಗಳು, ಅಂದ್ರೆ ಟೋಟಲ್ ಆಗಿ 60 ಪ್ರಶ್ನೆಗಳನ್ನ ಅವರು ಒಂದು ಫಾರ್ಮ್ಯಾಟ್ ಅಲ್ಲಿ ರೆಡಿ ಮಾಡಲಾಗಿದೆ. ಇವತ್ತಿನಿಂದ ಬೆಂಗಳೂರಲ್ಲಿ ಈ ಒಂದು ಸಮೀಕ್ಷೆ ಆರಂಭವಾಗಿದೆ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದಲೇ ಆರಂಭ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರಂಭ ಆಗಿದೆ. ಆದ್ರೆ ಈ ಎಲ್ಲಾ ಪ್ರಶ್ನೋತ್ತರಗಳ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಇರಲಿಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ. ಯಾಕಂದ್ರೆ ಅವರಿಗೆ ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅವರು ಆಕ್ಷೇಪವನ್ನ ಮಾಡಿದ್ರು. ಯಾಕೆ ಇಷ್ಟೊಂದೆಲ್ಲ ಪ್ರಶ್ನೆಗಳನ್ನ ಇಟ್ಟಿದ್ದೀರಾ, ನನಗೆ ಸಮಾಧಾನವಾಗಿ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ, ಜನ ಹೇಗೆ ಕೊಡ್ತಾರೆ ಅನ್ನುವಂತ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾರಣ 2 ಪ್ರಮುಖವಾದಂತಹ ವಿಚಾರ. ಒಂದು ಏನು ವಜ್ರಾಭರಣಗಳ ಅಂದ್ರೆ ಚಿನ್ನಾಭರಣಗಳ ವಿಚಾರ ಏನ್ ಬಂತಂದ್ರೆ, ನಿಮ್ಮ ಮನೆಯಲ್ಲಿರುವಂತಹ ಚರಾಸ್ತಿ ವಿಚಾರ ಬಂದಾಗ ಈ ಚಿನ್ನ ಎಷ್ಟಿದೆ ಅನ್ನುವಂತಹ ಕೇಳುವಂತಹ ಸಮಯ ಒಂದು. ಇನ್ನೊಂದು ಈ ಫೋನು, ಮೊಬೈಲ್ಸ್, ಈ ಡೀಟೇಲ್ ಅನ್ನ ಕೇಳುವಂತಹದ್ದು. ಜೊತೆಗೆ ಕುಲಕಸುಬಿನಿಂದ ಬಂದಂತಹ ರೋಗಗಳ ವಿಚಾರವಾಗಿಯೂ ಕೂಡ ಒಂದಿಷ್ಟು ಆಕ್ಷೇಪವನ್ನ ಎತ್ತಿದ್ರು. ಇದನ್ನ ಸರಳೀಕರಣ ಮಾಡಬೇಕು, ತಕ್ಷಣಕ್ಕೆ ಇಷ್ಟೊಂದು ರೀತಿಯಾದಂತಹ ಪ್ರಶ್ನೆ ಕೇಳಿದ್ರೆ ಜನ ಆನ್ಸರ್ ಮಾಡೋದಿಕ್ಕೆ ಸರಿ ಆಗೋದಿಲ್ಲ ಅನ್ನುವಂತಹದನ್ನ ಹೇಳಿದ್ರು. ಆದ್ರೆ ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಹಿಂದೆಯೂ ಕೂಡ ಈ ಒಂದು ಸಮೀಕ್ಷೆ ವಿಚಾರವಾಗಿ ಅವರದ್ದೇ ಸಮುದಾಯದ ಅಂದ್ರೆ ಒಕ್ಕಲಿಗ ಸಮುದಾಯ ಕೂಡ ಒಂದಿಷ್ಟು ಆಕ್ಷೇಪವನ್ನ ಎತ್ತಿತ್ತು. ಆದ್ರೆ ಕೋರ್ಟ್ ಸೂಚನೆ ಮೇರೆಗೆ ಈಗ ಆಲ್ರೆಡಿ ಸಮೀಕ್ಷೆ ಆರಂಭ ಆಗಿದೆ. ಇದರಲ್ಲಿ ರಾಜಕೀಯ ಅನ್ನುವಂತಹದ್ದೇನು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲದೆ ಹೋದ್ರು ಕೂಡ ಅವರು ಹೇಳಿರುವಂತಹದ್ದು ಜನಸಾಮಾನ್ಯರ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಈ ರೀತಿಯಾದಂತಹ ಒಂದಿಷ್ಟು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂತ ಅನ್ಸುತ್ತೆ ಮಹೇಶ್. ಓಕೆ, ಧನ್ಯವಾದ ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತಿನಿಂದ ರಾಜಧಾನಿ ಬೆಂಗಳೂರಲ್ಲಿ ಸಮೀಕ್ಷೆ ಆರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ ಸಮೀಕ್ಷೆ ಆರಂಭ ಆಯಿತು. 60 ಪ್ರಶ್ನೆಗಳನ್ನು ಕೇಳಿದ್ರಂತೆ. ಈ 60 ಪ್ರಶ್ನೆಗಳ ಪೈಕಿ ಒಂದಿಷ್ಟು ಪ್ರಶ್ನೆಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಅಂದರೆ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಯಾಕೆ ಸರಳೀಕರಣ ಮಾಡಬಹುದಲ್ವಾ ಅನ್ನೋದು. ಮತ್ತೊಂದು ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಹಿಂದೆ ಸಮೀಕ್ಷೆ ಆದಂತಹ ಸಂದರ್ಭದಲ್ಲಿ ಅಂದರೆ 2015ರ ಸಮೀಕ್ಷೆಯ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಆ ಸಮೀಕ್ಷೆಯನ್ನು ವಿರೋಧಿಸಿತ್ತು, ಅವೈಜ್ಞಾನಿಕ ಅಂತ ಹೇಳಿತ್ತು. ಆಗ ಆ ವಿರೋಧಿಸಿ ಒಕ್ಕಲಿಗ ಸಂಘ ಬರೆದಂಥ ಒಂದು ಪತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹಿಯನ್ನು ಹಾಕಿದರು. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ ಸರಳೀಕರಣ ಮಾಡಿ ಅಂತ ಹೇಳಿದ್ದು. ಈಗ ಸರಳೀಕರಣ ಮಾಡಿ ಅಂತ ಹೇಳಿದ್ರೆ ಆಗುತ್ತಾ ಅನ್ನುವ ಪ್ರಶ್ನೆ. ಈಗ ಸರಳೀಕರಣ ಆಗುತ್ತಾ ಅಂತ. ಇದರ ಜೊತೆಗೆ CM ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು, ಇಡೀ ಕಾಂಗ್ರೆಸ್ ಪಕ್ಷ ಪದೇ ಪದೇ ಹೇಳ್ತಾ ಇತ್ತು 60 ಪ್ರಶ್ನೆಗಳಿದೆ 60 ಪ್ರಶ್ನೆಗಳಿದೆ 60 ಪ್ರಶ್ನೆಗಳಿದೆ ಅಂತ ಹೇಳಿ. ಸೊ DCM ಸಾಹೇಬರು ಕೂಡ ಅದನ್ನೇ ಹೇಳ್ತಾ ಇದ್ರಲ್ವಾ KPCC ಅಧ್ಯಕ್ಷರಾಗಿ. ಆಗ ಯಾಕೆ ಸರಳೀಕರಣ ಮಾಡಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿರಲಿಲ್ಲ ಅನ್ನುವ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಜನರು ಕೇಳ್ತಾರೆ.